ನಡೆಯಲಾಗದೆ ಕುಸಿದಿದ್ದೇನೆ ಪ್ರಭು. ಬಿಟ್ಟು ಹೋಗುತ್ತೀಯಾ? ಇಲ್ಲ, ಬಿಟ್ಟು ಹೋಗುತ್ತೇನೆ. ನನ್ನನ್ನೊಬ್ಬನನ್ನೇ ಇಲ್ಲಿಟ್ಟು ಎಲ್ಲಿಗೆ ಹೋಗುತ್ತೀ ಸ್ವಾಮಿ? ಏನಯ್ಯ, ಚತುರ್ವೇದಗಳನ್ನು ಕರತಲಾಮಲಕಗೊಳಿಸಿದ ಬ್ರಹ್ಮಜ್ಞಾನಿ ಕೇಳುವ ಪ್ರಶ್ನೆ. ಆದ್ದರಿಂದಲೇ ವೇದ ಪ್ರತಿಪಾದನೆಯನ್ನು ಉಳಿಸುವುದಕ್ಕಾಗಿ ಮಾಡುವ ಯಾಚನೆ. ದೇವಾನುದೇವತೆಗಳು ಕೊಟ್ಟ ವರದ ಮೂಲಕವಾಗಿ ಚಿರಂಜೀವಿ ಎಂದೆನ್ನಿಸಿಕೊಂಡವ ಕೇಳುವ ಪ್ರಶ್ನೆ. ಸಿಕ್ಕಿದ ವರಗಳಲ್ಲಿ ಅತ್ಯಂತ ಶ್ರೇಷ್ಠ ವರಕ್ಕೆ ರಾಮನಾಮಕ ವರ ಅಂತ ಹೆಸರಾದದ್ದರಿಂದ ಉಳಿಸುವುದಕ್ಕಾಗಿ ಮಾಡುವ ಬೇಡಿಕೆ ಇದೆ. ತ್ಯಾಗವೇ ಜೀವನದ ಜೀವಾಳ, ಭೋಗವಲ್ಲ ಅನ್ನುವಂತಹ ತತ್ವವನ್ನು ತತ್ವಶಃ ಬದುಕಿ ತೋರಿಸಿದ ರಾಘವ. ನನಗೆ ಕಳೆದುಕೊಳ್ಳುವುದಕ್ಕೆ, ತ್ಯಾಗ ಮಾಡುವುದಕ್ಕೆ ನೀನು ಬೇಕು, ನಿನ್ನಲ್ಲಿ ಕಳೆದು ಹೋಗಬೇಕು ಅಂತಲೇ ನಾನು ಕೇಳುವುದು. ನನ್ನನ್ನು ನೆರಳಾಗಿ ಹಿಂಬಾಲಿಸಿ ಈಗ ಈ ಪ್ರಶ್ನೆ ಕೇಳುತ್ತಿ ಅಂತ ಆದರೆ ಏನಯ್ಯ ಇದರ ಕಾಯ ಇಲ್ಲದಿದ್ದರೆ ನೆರಳಲ್ಲಿಟ್ಟು ಎಲ್ಲಿಗೆ ಹೊರಟೆ ಪ್ರಭು? ಬಿಡುವುದಿಲ್ಲ. ಹೊರಟು ಹೋಗುವಾಗ ಯಾವನು ಎಲ್ಲಿಗೆ ಹೋಗುತ್ತಿದ್ದೇನೆ ಅನ್ನುವ ಹಾಗೆ ಹೇಳುವುದಿಲ್ಲವೋ ಹೇಳಲಾರನು. ಅನಂತದತ್ತ ಹೊರಟು ಪ್ರಭು, ಅಹಂಕಾರದಿಂದ ವಾಲದುರ್ಗವನ್ನು ನಿರ್ಮಿಸಿ ತಡೆಯುವುದಕ್ಕೆ ಹೊರಟೆ. ಕಾಲಪುರುಷನನ್ನು ನಿರ್ಬಂಧಿಸಿದೆ, ಪಾತಾಳ ಕೀಳಿಸಿ ನನ್ನನ್ನು ಉದ್ಧರಿಸಿದೆ. ನಾನು ಮಾಡ್ತೇನೆ, ನಾನು ತಡೆಯುತ್ತೇನೆ ಅಂತ ಹೊರಡ್ಲಿಕ್ಕೆ ತೃಣದಲ್ಲಿ ತೃಣ ಹನುಮಂತ ಅಂತ ತೋರಿಸಿಕೊಟ್ಟೆ. ಒಪ್ಪಿದೆ ಪ್ರಭು, ಒಪ್ಪಿದೆ. ಇಳಿದು ಉದ್ಧತನಾದ. ಆದರೆ ಭಕ್ತಾಧೀನವಾಗಿ ದೈವತೆ ಇರ್ತದೆ ಅಂತಾದರೆ ದೇವಾನುದೇವತೆಗಳು ಚಿರಂಜೀವಿಯಾಗು ಅಂತ ಅನುಗ್ರಹಿಸಿದ ಮೇಲೆ ಈ ಕಾಯ ಇರುವಾಗ ಈ ನಾಥ ಹೋದರೆ ನಾ ಯಾರಿಗೆ ದಾಸ? ನೀನಾಡಿದ ಅಮೃತ ವಾಕ್ಯಗಳಲ್ಲೇ ಅರ್ಥ ಸ್ಫುರಣೆಯಾಗುತ್ತದೆ. ನೀನು ಆಲೋಚನೆ ಮಾಡಬೇಕೋ ಬೇಡವೋ? ಭಕ್ತಾಧೀನಂತು ದೈವತಂ. ಹಾಗಾದರೆ ದೇವರನ್ನು ಎಲ್ಲಿ ಕಾಣಬೇಕು ಭಕ್ತ? ತನ್ನ ಭಕ್ತಿಯ ಪೀಠದಲ್ಲಿ ಕಾಣಬೇಕು, ಕಾಯದಲ್ಲಿ ಅಲ್ಲ, ಡಿಂಬದಲ್ಲಿ ಅಲ್ಲ. ರಾಮನ ಕಾಯ ಇಂದು ಮರೆಯಾಗಿ ಹೋಗಬಹುದು, ಕಣ್ಮರೆಯಾಗಬಹುದು. ಮತ್ತೆ ನನಗೆ ಕಾಣಬೇಕೆಂತ ಕಣ್ಣು ತೆರೆದಾಗ ರಾಮನಲ್ಲಿ ಯಾವನಿಗೂ, ಹನುಮಂತನಿಗೆ ಅಂತಲ್ಲ, ಈ ಪ್ರಪಂಚದಲ್ಲಿ ಕಣ್ಣು ತೆರೆದು ನೋಡಿದಾಗ ದೇವರು ಕಾಣಲಿಲ್ಲ. ದೇವರು ಕಂಡದ್ದಲ್ಲಿ ಅಂತಃಚಕ್ಷುಗಳ ಮೂಲಕವಾಗಿ ಅಂತರಂಗ ದರ್ಶನ ಮಾಡಿದ ಕಾಲಕ್ಕೆ. ಸುಮ್ಮಗೆ ಗಾದೆ ಹುಟ್ಟಲಿಲ್ಲ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಈ ಜಗತ್ತೇ ಬಯಸಿ ಪಡೆದದ್ದು ರಾಮನನ್ನು. ತನ್ನ ಪುತ್ರಕಾಮವನ್ನು ಯಜ್ಞಮುಖದಲ್ಲಿ ಹೋಮಿಸಿ ನನಗೆ ಸಿಕ್ಕಿದ ಅನರ್ಘ್ಯ ನಿಧಿ ಹೀಗೆ ಹಂಬಲಿಸಿ ನಮ್ಮನ್ನು ಅಪ್ಪಿ ಮುದ್ದಾಡಿದ್ದು ದಶರಥ ಚಕ್ರವರ್ತಿ. ಆ ರಾಮ ಬದುಕಿದ ದಾರಿ, ಆ ರಾಮನ ಬದುಕಿನ ರೀತಿ ಎಲ್ಲರಿಗೂ ಇಷ್ಟ ಆಗಿದೆ, ಇಚ್ಛಿಸಿದ್ದಾರೆ ಅಂತ ಆದರೆ ಅದನ್ನು ಎಲ್ಲರೂ ಹನುಮಂತನಂತೆ ಅಳವಡಿಸಿಕೊಳ್ಳಬೇಕು. ಆಗ ರಾಮ ಕಾಣ ಸಿಗುತ್ತಾನೆ. ರಾಮನನ್ನು ಎಲ್ಲೆಲ್ಲಿಯೋ ಹುಡುಕಿದರೆ ಆಗುತ್ತದೋ ಮಗು? ರಾಮನನ್ನು ಹುಡುಕಬೇಕಾದದ್ದು ಧರ್ಮಾಚರಣೆಯಲ್ಲಿ. ರಾಮ ಕಳೆದು ಹೋದ ಮೇಲೂ ರಾಮ ಭಜನೆಯಲ್ಲಿ ರಾಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ನಿನಗಾಗುತ್ತದೆ. ಯತ್ರ ಯತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮಸ್ತಕಾಂಜಲಿ. ಹೌದು ಹೌದು, ಬಾಷ್ಪವಾರಿ ಪರಿಪೂರ್ಣವಾಗಿ. ಹೌದು ಪ್ರಭು, ನೀನು ನಿನ್ನ ಕಣ್ಣುಗಳಿಂದ ಇಳಿಯುತ್ತಿರುವ ಪ್ರತಿ ಕಂಬನಿಯ ಮುತ್ತಿನಲ್ಲಿಯೂ ರಾಮನನ್ನು ಕಾಣಬಹುದಾದ ಯೋಗ್ಯತೆಯನ್ನು ಸಿದ್ಧಿಸಿಕೊಂಡ. ಅಂತಹ ಅಪರಿಮಿತವಾದ ಯೋಗ್ಯತಾ ಸಂಪನ್ನ ರಾಮ ಎಲ್ಲಿ ಸಿಗುತ್ತಾನೆ? ರಾಮ ಸಿಗುತ್ತಾನೆ ಎಲ್ಲಿ ಅನ್ನುವ ಹಾಗೆ ಕೇಳಿದರೆ ನಾಳೆ ಹುಡುಕುವ ರಾಮ ಆದರ್ಶ ಕಣ್ಮರೆಯಾಗಿ ಹೋಗಲಿಕ್ಕಿಲ್ವೇ ಹೇಳು? ಶ್ರೀರಾಮ ಒಂದು ತಿಳುಕ, ತನ್ನ ಸ್ವಾರ್ಥಕ್ಕಾಗಿ ಬದುಕದೆ ರಾಷ್ಟ್ರ ಪ್ರೇಮವನ್ನು, ಬಂಧು ಪ್ರೇಮವನ್ನು, ಆರ್ಥ ಸಂರಕ್ಷಣೆಯನ್ನು, ಧರ್ಮ ಭೀರುತ್ವವನ್ನು ಯಾವನು ಒಳಗೊಂಡು ಆಚರಿಸಿ ಬದುಕುತ್ತಾನೋ ಅವರೆಲ್ಲರೂ ರಾಮರೇ ಆಗುತ್ತಾರೆ. ಪ್ರಪಂಚ ತಾನು ರಾಮನಾಗುವುದಕ್ಕೆ ಹಂಬಲಿಸುವ ಪ್ರತಿಯೊಬ್ಬನೂ ನಿನ್ನಿಂದ ಪುರಸ್ಕರಿಸಲ್ಪಡಬೇಕು. ಆದ್ದರಿಂದ ಕಲ್ಪಾಂತ್ಯದವರೆಗೂ ನೀನಿರಬೇಕು. ರಾಮ ಧ್ಯಾನವನ್ನು, ರಾಮ ಭಜನೆಯನ್ನು ಮಾಡುತ್ತಾ ರಾಮನ ಅರ್ಹತೆಯನ್ನು, ರಾಮನ ಯೋಗ್ಯತೆಯನ್ನು, ರಾಮನ ಎತ್ತರವನ್ನು, ರಾಮನ ಬಿತ್ತರವನ್ನು ಈ ಲೋಕದಲ್ಲಿ ಪ್ರಚುರಪಡಿಸುತ್ತಿರಬೇಕು. ಆಗ ನನ್ನ ದಾಸ ನೀನು ಅನ್ನುವಾಗ ನನಗೆ ಸಮರ್ಪಿಸಿಕೊಂಡದ್ದಕ್ಕೆ ಸಾರ್ಥಕತೆ ಬರ್ತದೆ. ನನ್ನ ದಾಸನನ್ನುವ ಹಾಗೆ ನಿನ್ನನ್ನು ಬಿಗಿದಪ್ಪಿದ ಈ ತೋಳುಗಳಿಗೆ ಸಾರ್ಥಕತೆ ಬರ್ತದೆ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ 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 ನಿಲ್ದು ರಾಮನ ಪಾದ ಚಿಹ್ನೆಗಳ ಕಾಣುತ್ತ ಅದು ಪಾದ ಚಿಹ್ನೆಗಳ ಕಾಣುತ್ತ ವಂದಿಸುತ್ತ ಕುಳಿತಿದ್ದು ಭ್ರಮೆಗೊಳ್ಳುತ್ತ ಹುಡುಕುವನು ವಂದಿಸುತ್ತ ಕುಳಿತಿದ್ದು ಭ್ರಮೆಗೊಳ್ಳುತ್ತ ಹುಡುಕುವನು ನೊಂದು ದಶರಥ ರಾಮನಿಲ್ಲಿ ಅಲ್ಲಿ ರಾಮನಿಲ್ಲಿ ರಾಮನಿಲ್ಲಿ ಕಪಿಕುಲ ದೈವವೆಂದು ಪಾಡುತ್ತ ನಡೆದನು ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮ ರಾಮ ಅಮೃತವಾಣಿಯನ್ನು ಅಮರವಾಣಿಯನ್ನು ಕರ್ಣಾನಂದಕಾರಕವಾಗಿ ಒಳಗಿಳಿಸಿ ಬಾಹ್ಯ ಚಕ್ಷುಗಳಿಗೆ ಅಂತರ್ಧಾನನಾದ ಕಣ್ತೆರೆದಾಗ ಎಲ್ಲಿ ಅಂತ ಒಂದು ಭ್ರಮೆಯ ಪ್ರಶ್ನೆ ಇತ್ತು. ಕಣ್ತೆರೆದಾಗಲೇ ಕಾಣುವುದು, ತೆರೆಯಬೇಕಾದ್ದು ಒಳಗಿನ ಕಣ್ಣು. ಅದರಲ್ಲಿ ಆನಂದಮಯನಾದವನು, ಆನಂದಘನನಾದವನು ಆನಂದವನ್ನೇ ತೆಗೆದು ಉಣಬಡಿಸ್ತಾ ಇರುವಾಗ ತನ್ಮಯನಾಗಿ ಧ್ಯಾನ ಸ್ಥಿತಿಯಿಂದ ಹೊರಬಂದರೆ ರಾಮನ ನಾಟಕಕ್ಕಾಗಿ ಆರೋಪಿಸಿದ ಅದನ್ನು ಮೃಣ್ಮಯ ಅನ್ನಬೇಕೋ ಚಿನ್ಮಯ ಅನ್ನಬೇಕೋ ಗೊತ್ತಿಲ್ಲ, ಬೇಡ, ಮಣ್ಣಿನ ಸಂಪರ್ಕಕ್ಕೆ ಬಂದಂತಹ ಶರೀರ ಇಲ್ಲ. ಚಿನ್ಮಯನಿಗೆ ಮಣ್ಣಿಗೆ ಇಳಿಯುವುದಕ್ಕಾಗ್ತದಾದರೆ ರಾಮನಿಗೂ ಮುದ್ರೆ ಉಂಗುರ ಬೇಕಾಗಿದೆ. ರಾಮ ಇಳಿದದ್ದಕ್ಕೆ ಮುದ್ರೆ ಎಲ್ಲಿ ಅಂತ ಹುಡುಕಿದ್ರೆ ಅದೋ ಶಂಖ ಮುದ್ರೆ, ಇದೋ ಚಕ್ರ ಮುದ್ರೆ, ಇದೋ ವಜ್ರ, ಇದೋ ಅದು ಧರ್ಮಪಾದ ನಿಕ್ಷೇಪವಾದ ಮುದ್ರೆ, ಇದು ಸತ್ಯಸ್ಥಿರ ಪಾದದ ಮುದ್ರೆ, ಇದು ಪಿತೃವಾಕ್ಯ ಪರಿಪಾಲನೆ, ಇದು ಯಜ್ಞ ಸಂರಕ್ಷಣೆಯದ್ದು, ಇದು ರಾಜಾರಾಮತ್ವದ್ದು, ಇದು ಸೀತಾರಾಮತ್ವದ್ದು, ಇದು ಹರ್ತತ್ರಾಣ ಪರಾಯಣತೆ, ಇದು ಶರಣಾಗತ ಸಂರಕ್ಷಣೆಯದ್ದು. ಒಂದೇ ಎರಡೇ ಒಬ್ಬ ವ್ಯಕ್ತಿಯಾಗಿದ್ದವನು ಒಂದು ರಾಜ್ಯವನ್ನೇ ರಾಮಮಯವಾಗಿಸಿದ ಅಂತಾದರೆ ರಾಮನನ್ನು ಹನುಮಂತ ಕಳ್ಕೊಳ್ಳುವುದಕ್ಕುಂಟೆ. ರಾಮನೇ ಇನ್ನು ಮುಂದೆ ರಾಜ್ಯ, ಅವನನ್ನು ಎಲ್ಲೆಲ್ಲಿ ಕಾಣುವುದಕ್ಕಾಗುತ್ತದೆ ಅಂತ ಅರಸುವುದೇ ಹನುಮಂತನಿಗೆ ದಾಸನಾಗಿ ಕೋಸಲೇಂದ್ರನ ಕುರಿತಾದ ತಪಸ್ಸು. ಹುಡುಕುವ ಕಣ್ಣು ಸಾವಿರವಾಗಲಿ, ಅವರಿಗೆ ಸಾವಿರದ ಪರಮಪದ ರಾಮಾನುಗ್ರಹವಾಗಿ ಸಿಗಲಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ.